ಗಜಬಾ ಮಜ ಭಾರತ. ಆಯ್ತು ಮೇಡಮ್, ನಾನು ಮಾತಾಡ್ತೇನೆ. ಆಯ್ತಲ್ಲ ನಾನು ಮಾತಾಡ್ತೇನೆ ಮೇಡಮ್. ಸಾರಿ ಅಂತ ಹೇಳಿದಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವು ಇಷ್ಟು ವರ್ಷದಿಂದ ನಮ್ಮ ಗಾಡಿಯಲ್ಲಿ ಬರ್ತಾ ಇದ್ದೀರಿ, ಹೌದಾ? ನಿಮ್ಗೆ ಗೊತ್ತುಂಟು ನಮ್ಮ ಕಂಡಕ್ಟರ್ ವಿಷಯ ಹೇಗೆ ಅಂತ. ಅವ ಹುಟ್ಟುವಾಗಲೇ ನಾಳೆಗೆ ಸರಿ ಇಲ್ಲ ಒಂದು, ಹೌದಾ? ಆಮೇಲೆ ಅವ ಮಾತಾಡುವಾಗ ಕರೆಕ್ಟ್ ಮಾತಾಡ್ತಾನೆ, ಆದ್ರೆ ನಾಳೆಗೆ ಸರಿ ಇಲ್ಲದ ಕಾರಣ ಕೇಳುವವರ ಬೇರೆಗಿಟ್ಟು ಬಸ್ಸಲ್ಲೇ ಓದೆ ತಿಂದಿದ್ದು ಉಂಟು ಮೇಡಮ್. ಅವನ ಅವಸ್ಥೆ ನೋಡಿ, ನಾಳೆಗೆ ಸರಿ ಇಲ್ಲದಿದ್ರು ಅವನಿಗೆ ತಿರುಗುದಕ್ಕೇನು ಕಮ್ಮಿಲ್ಲ. ಈಗ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಲ್ಲಿಸಿ ಎಷ್ಟು ಹೊತ್ತಾಯ್ತು, ಅವನ್ ಇದ್ದಾನವ. ಈಗ ನೋಡಿ ಬಸ್ ನಿಲ್ಲಿಕ್ಕೆ ಪುರ್ಸೋತಿಲ್ಲ, ಅವ ಎಲ್ಲಿಗೆ ಹೋಗ್ತಾನಂತ ಇಲ್ಲ ಮೇಡಮ್. ಬಂದ ಛೇ ಡ್ರೈವರ್ ಅಣ್ಣ, ಅದು ಹಾಡು ಆಗ ಅದು ಹೇಗೆ ಓಪನ್ ಗಂಗನಂ ಸ್ಟೈಲ್. ಮೇಡಮ್ ನಿಮ್ದು ಓಪನ್ ಆಗಿದೆ, ಬಂದ್ ಮಾಡಿ. ಸ್ವಲ್ಪ ಹಿಂದೆ ಬನ್ನಿ. ಈಗ ನಾನು ಹೇಳಿಲ್ಲ ಮೇಡಮ್, ನಾಳೆಗೆ ಸರಿ ಇಲ್ಲದಿದ್ರು ಯಾಕೆ ಹಾಡು ಆಡ್ತಾನೆ ಅಂತ. ಈಗ ಬಸ್ ನಿಲ್ಲಿಸಿದ ಕೂಡ ಓಡಿದೆಯಲ್ಲ, ನೀನು ಎಲ್ಲಿಗೆ ಹೋಗಿದ್ದಿ? ಅವನಿಗೆ ಇದು ಪಾಸ್ ಆಗ್ಲಿಕ್ಕೆ ಕೂಡ ಅದೇ ಸಾಂಗ್ ಬೇಕು. ನಾನೇ ಬರ ಕೆಟ್ಟನವನೇ, ಜಿಪ್ ಹಾಕ್ಲಿಲ್ಲ. ನಾಚಿಗೆ ತಾಗಿತ ಅದಕ್ಕೆ ಯಾವಾಗ್ಲೂ ಇಂಜಿನ್ ಅನ್ನು ಕರೆಕ್ಟ್ ಚೆಕ್ ಮಾಡ್ತಾ ಇರ್ಬೇಕು. ಹಾಲಾದ್ರೆ ಮತ್ತೆ ಗುಜ್ಜಿರಿ ಅಂಗಡಿಗೆನೇ ಮಾರ್ಬೇಕು, ಆಯ್ತಾ? ಈಗ ನಿನ್ ತುಂಬಾ ಕಂಪ್ಲೇಂಟ್ ಇಟ್ಕೊಂಡು ಬಂದಿದ್ದಾರೆ, ಡ್ಯೂಟಿ ಸರಿಯಾಗಿ ಮಾಡ್ಬೇಕು ಮಾರ. ನಂದು ಮಿಕ್ತಿಕ್ಕಿಲ್ಲ. ಹಾ ಮೇಡಮ್, ಅವನ ಲಿಫ್ಟಿಕ್ ಇಲ್ಲ ಅಂತೆ. ಅದು ನನ್ನ ಪರ್ಸಲ್ಲಿ ಇರ್ಬೇಕು. ಲಿಪ್ಸ್ಟಿಕ್ ಅಲ್ಲ ಮತ್ತೆ ನಂದು ಮಿಕ್ತಿಕ್ಕಿಲ್ಲ. ಮೇಡಮ್ ಲಿಫ್ಟಿಕ್ ಅಲ್ಲ ಮೇಡಮ್, ಮಿಸ್ಟೇಕ್ ಅಲ್ಲ, ಅವೊಂದು ಮಿಸ್ಟೇಕ್ ಇಲ್ಲ. ಓ ಮಿಸ್ಟೇಕ್. ಹೇಗೆ? ನಾನು ಕರೆಕ್ಟ್ ಚಡಿಯಲ್ಲಿದ್ದೆ. ಇದು ಕರೆಕ್ಟ್ ಗೊತ್ತಾಯ್ತು ನಾನು. ಇವ ಕರೆಕ್ಟ್ ಚಡ್ಡಿಯಲ್ಲಿದ್ದ, ಪ್ಯಾಂಟ್ ಆಮೇಲೆ ಹಾಕಿದ್ದ. ಚಡಿ. ಓ ಮೇಡಮ್ ಸಾರಿ, ಇದು ಸ್ಟಡಿ. ಸ್ಟಡಿ. ಈ ಸ್ಟಡಿ ಈ ಬಾಯಿಂದ ಹೊರಟು ನನ್ನ ಬಾಯಿಗೆ ಮುಟ್ಟುವಾಗ ಚಡ್ಡಿ ಆಗಿ. ಓಕೆ, ನೀನು ಕರೆಕ್ಟ್ ಸ್ಟಡಿಯಲ್ಲಿದ್ದೆ. ಆಮೇಲೆ ನಮ್ಮ ಬಸ್ಸಲ್ಲಿ ನಮ್ಮ ಬಸ್ಸಲ್ಲಿ ತುಂಬಾ ಹಸಿ. ಹಾ ಗಸಿ ಅಂತ ಹೆಚ್ಚಿ ಕ್ಯಾಟ್ರಿಂಗ್ ನವ್ರು ಬಂದಿರ್ಬೇಕು, ಗಸಿ ಇಟ್ಕೊಂಡು ಬಂದಿದ್ದಾರೆ. ಅದಲ್ಲ, ಮತ್ತೆ? ಹಸಿ. ಹಸಿ ಅಂದ್ರೇನು? ಹಸಿ ಇಲ್ಲಿ ಬನ್ನಿ. ಹಸಿ ಎಂತ? ಹಸಿ. ಹಾ ಮೇಡಮ್, ನಮ್ಮ ಗಾಡಿಯಲ್ಲಿ ತುಂಬಾ ರಶ್. ಅದಕ್ಕೆ ನಾನು ರಶೀದ್ ಬಸ್ಸಲ್ಲೇ ಬರೋದು. ಯಾವ ನಿಮ್ ಡಾಕ್ಟರ್ ಮೇಂಟೆನೆನ್ಸ್ ಮಾಡಿಟ್ಟಿದ್ದಾರೆ ಮಾರಿದನ್ನು. ಅದು ಇಂಜೆಕ್ಷನ್ ಪ್ರಾಬ್ಲಮ್. ಹೇಳುವುದನ್ನು ಕೇಳಿ. ಕೇಳುವುದನ್ನು ಹೇಳಿ. ಎಂತ ಹೇಳುವುದನ್ನು ಕೇಳಿ. ಹೇಳುವುದನ್ನು ಕೇಳಿ. ಹೇಗೆ? ಒಂದು ಕೈಯಲ್ಲಿ ಓಟು. ಒಂದು ಕೈಯಲ್ಲಿ ಓಟು. ಓಟ ಅದು ಹಾಕಿದ್ದೇನೆ. ಮತ್ತೆ ನೋಟ್. ಒಂದು ಕೈಯಲ್ಲಿ ನೋಟು ಮೇಡಮ್. ನೋಟ. ಮತ್ತೆ ಇನ್ನೊಂದು ಕೈಯಲ್ಲಿ ಪಸ್. ಇದು ಗೊತ್ತಾಯ್ತು ನಂಗೆ. ಯಾವ್ದು? ಒಂದು ಕೈಯಲ್ಲಿ ನರ್ಸ್. ಎಂತ ನಾನು ಗೊಂಬೆ ಒಂದು ಕೈಯಲ್ಲಿ. ಇದು ಬೇಕಂತ ಆಸೆ ಇತ್ತು, ಏನು ಮಾಡುದು? ಅದೆಂತ? ಪಸ್. ಓ ಮೇಡಮ್, ನರ್ಸ್ ಅಲ್ಲ ಮೇಡಮ್, ಒಂದು ಕೈಯಲ್ಲಿ ಪರ್ಸ್ ಮೇಡಮ್. ಆಮೇಲೆ ಹೀಗೆ ನಿಂತಿದ್ದೇನೆ. ಮತ್ತೆ ಹೇಗೆ ವಿಜಿಲ್ ಹೇಗೆ ಆಗುದು? ಕರೆಕ್ಟ್. ವಿಸಿಲ್ ಬಾಯಲ್ಲಿ ಹಾಕ್ಬೇಕು. ಆಗುದಿಲ್ಲ. ಏನು? ಬಾಯಲ್ಲಿ ಕೂಡ ನೋಟು. ಎಂತ ಮರ, ಕೈ ಕಾಲಲ್ಲಿ ಬಾಯಲ್ಲೆಲ್ಲ ನೋಟು. ಎಂತ ಹೇಳಿದ್ದು? ಬಾಯಲ್ಲಿ ನೋಟು. ಆದ್ರೆ ನಂಗೆ ವಿಸಿಲ್ ಕೇಳಿದೆಯಲ್ಲ. ಟೆಕ್ನಿಕ್ ಉಂಟು. ಟೆಕ್ನಿಕ್ ಹೇಗೆ? ನಾನು ವಿಸಿಲ್ ಇವರ ಬಾಯಿಗೆ ಇಟ್ಟದ್ದು. ಅಯ್ಯೋ ದೇವ, ನನ್ನ ಲೈಫ್ ಟೈಮ್ ಅಲ್ಲಿ ಪ್ಯಾಸೆಂಜರ್ ಅಂತ ಬಂದ ನರ್ಸಮ್ಮನ ಬಾಯಿಗೆ ವಿಸಿಲ್ ಇಟ್ಟದ್ದು ಫಸ್ಟ್ ಟೈಮ್ ಕಂಡಕ್ಟರ್ ಅನ್ನು ನೋಡಿದ್ದು. ಆಮೇಲೆ ಇವರು ಊದಿದ. ಹೌದು, ಆಕೆ ನಾನು ಯಾವಾಗ್ಲೂ ಇದು ವಿಸಿಲ್ ಹಾಕುವಾಗ ಒಂದು ಸಿಗ್ನಲ್ ಕೊಟ್ಟು ವಿಸಿಲ್ ಹಾಕ್ತಾರೆ. ಇವತ್ತು ಸಿಗ್ನಲ್ ಇಲ್ಲ, ಡೈರೆಕ್ಟ್ ವಿಸಿಲ್. ನಾನು ಈ ಮಗನೇ ಹಾಕಿದಂತ ಸಡನ್ ಬ್ರೇಕ್. ನಾನು ಮತ್ತೆ ಪರ್ಸ್ ನರ್ಸಿನ ಮೇಲೆ. ಡ್ರೈವರ್ ಅಣ್ಣ ನೋಡಿದ್ರ ಇವನ ಅವಸ್ಥೆ ನೋಡಿದ್ರ? ಒಮ್ಮೆ ವಿಶಿಲ್ ಬಾಯಲ್ಲಿ ಹಿಡಿದು ಒಮ್ಮೆ ಮೈ ಮೇಲೆ ಬೀಳುದು, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಬೇಕು. ಇಲ್ಲಾಂದ್ರೆ ನಾನು ದಣಿಯವರ ಹತ್ರ ಖಂಡಿತ ಕಂಪ್ಲೇಂಟ್ ಕೊಡ್ತೀನಿ. ಈ ಕಡೆ ಬನ್ನಿ ನೋಡಿ. ಆ ಮೇಡಮ್ ಹತ್ರ ಯಾಕೆ ಬಾಯಿಗಲ್ ತಿಂತೀರಿ ಮಾರ? ನೀವು ಸುಮ್ಮನೆ ಡ್ಯೂಟಿ ಕರೆಕ್ಟ್ ಅನ್ನು ಮಾಡ್ಬೇಕು. ನಂದು ಕರೆಕ್ಟ್ ಡ್ಯೂಟಿ. ಡ್ರೈವರ್ ಅಣ್ಣ, ಏನು ಮೇಡಮ್? ನಿಮ್ಮ ಕಸದ ಡಬ್ಬ ಎಷ್ಟೊತ್ತಿಗೆ ಹೊರಡ್ಲಿಕ್ಕೆ? ಯಾವುದು? ನಿಮ್ಮ ಕಸದ ಡಬ್ಬ ಎಷ್ಟೊತ್ತಿಗೆ ಹೊರಡ್ಲಿಕ್ಕೆ? ಅದು ಕಸ ಎಲ್ಲ ತುಂಬಿದ ಮೇಲೆ ಹೊರಡುದು. ಓದಿ ಮೇಡಮ್, ಗಾಡಿಯಲ್ಲಿ ಕೂತ್ಕೊಳ್ಳಿ ಮೇಡಮ್, ನಾವು ಬರ್ತೇವೆ. ನಿಮಗೆ ಅರ್ಜೆಂಟ್ ಉಂಟಾ? ಹೌದು.
ಏನು ಲಿಕ್ಷದಲ್ಲಿ ಹೋಗಿ ಹಲೋ ಯಾರು ಅಪ್ಪನ್ ನಾನು ಅಂತ ಕೊಟ್ಟದ್ ನೀವು ಯಾರ್ದೋ ದೊಡ್ಡ ನರಸಮ್ಮನ ಜಾತ್ರೆ. ಹೋಗಿ ಹೋಗಿ ನಿಮ್ಮ ಬಸ್ಸಲ್ಲಿ ಬಂದಿದ್ದೇನಲ್ಲ. ನಿಮಗೆ ಹುಚ್ಚು ಮೇಡಮ್ ಸುಮ್ಮನೆ ಈಗ ಡ್ಯೂಟಿ ಸರಿಯಾಗಿ ಮಾಡ್ಬೇಕು ಮಾರ ನೀವು. ಐವನಲ್ಲ ಮೋಹನ್. ಐವಾರ್ ಓ ಡ್ರೈವರ್. ಏನು ನಂಗೆ ದಾದಿ ಕಲಿಸ್ಬೇಕು. ನಿನ್ಗೆ ಡ್ಯಾಡಿ ಕಲಿಬೇಕಿದ್ರೆ ಮದುವೆನೇ ಆಗ್ಬೇಕು ನೀವು. ದಾದಿ ಓ ಗಾಡಿ ಕಲಿಬೇಕು. ಅಲ್ಲ ನಿಲ್ಲಿ ಬಾ. ಗಾಡಿ ಕಲಿಬೇಕಂತ 1 ವಾರದಿಂದ ನಿಂದು ಅದೇ ರಾಗ. ಈಗ ನಾನು ಹೋದ ವಾರ ಎಲ್ಲ ನಿಂಗೆ ಗಾಡಿಯ ಬಗ್ಗೆ ಕೆಲವು ಹೇಳಿಕೊಟ್ಟಿದ್ದೆ, ನೆನ್ಪುಂಟಾ? ಸ್ವಲ್ಪ ನೆನ್ಪುಂಟು. ಓಕೆ, ಸ್ವಲ್ಪ ನೆನ್ಪದ್ದದು ಈಗ ಮಾಡಿ ತೋರಿಸಿ. ಡೋರ್ ಹಾಕಿದ್ಯಲ್ಲ, ಈಗ ಸ್ಟೇರಿಂಗ್ ಇಟ್ಕೊ. ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡು. ಅದೇಗೆ ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವನ್ ಡ್ರೈವಿಂಗ್ ಕಲೀಲಿಕ್ಕೆ. ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ದೊಡ್ಡ ವಿಷಯ ಏನಿಲ್ಲ. ಹೇಗೆ? ಸ್ಟೇರಿಂಗ್ ಬದಿಯಲ್ಲಿ ಒಂದು ದೊಡ್ಡ ಹ್ಯಾಂಡಲ್ ಉಂಟು, ಅದನ್ನು ತಿರುಗಿಸ್ಬೇಕು. ಎಲ್ಲಿ ಸ್ಟೇಷನ್ ಯಾರು ಕಾಣಿಸ್ತಿಲ್ಲ. ಹಲೋ, ಯಾರ? ಸೈಡ್ ಪ್ಲೀಸ್. ಲೇ ಅವ್ರ ಸಾಂಗ್ ಹಾಕಿ ಬಿಲ್ಡಪ್ ಕೊಟ್ಟಿದ್ದಾದ್ರು ಒಂದ್ ಹೇಳ್ತೀನಿ. ಒಡ್ಕೊಳ್ಳಿ ಸರ್. ಹೇಳ ಮಗನ ಮೇಲೆ. ನೀನು ಸಿಂಹನ ಖರ್ಜೂರ ಯಾಡಲ್ಲಿ ನೋಡಿದ್ಯಾ, ಸಿರಪ್ ಯಾಡಲ್ಲಿ ನೋಡಿದ್ಯಾ? ಅಷ್ಟ ಯಾಕೆ ದುಡ್ಡು ಕೊಟ್ಟು ಜೂನಲ್ಲಿ ನೋಡಿದ್ಯಾ, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ಯಾ? ಶಿಶುಪಾಲ 1000 ಸಲ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿರಕ್ಕೆ ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ. ಅಗ್ನಿ. ಏನೋ ಇದು? ಅಗ್ನಿ ಸರ್. ಸರ್ ಅದು ಸಾಯಿ ಕುಮಾರ್ ಸುದೀಪ್ ಡೈಲಾಗ್ ಮಿಕ್ಸಿಂಗ್ ಸರ್. ಅವ್ರ ಡೈಲಾಗ್ ಅವ್ರು ಹೇಳ್ತಾರೆ, ನಿನ್ ಡೈಲಾಗ್ ನೀನ್ ಹೇಳೋ ಲೆಗ್ ಪೀಸ್ ಮುಗ್ದವನೆ. ಯಾರೋ ನೀನು? ಪೊಲೀಸ್. ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿರೋ ನಾ ಇದ್ದಂಗಿದ್ಯಾ? ನೀನು ಪೊಲೀಸಾ? ತಿರ್ಗೋ ಈ ಕಡೆ. ಸರ್ ಏನೋ ಇದು ಹುಲ್ಲ ಅಥವಾ ಮೀಸೆನಾ? ಸರ್ ಹಂಗೆಲ್ಲ ಕೇವಲವಾಗಿ ಮಾತಾಡಿ ಅವಮಾನ ಮಾಡಬೇಡಿ ಸರ್. ನಮ್ದು ಪೊಲೀಸ್ ವಂಶ. ನಮ್ಮಪ್ಪ ಪೊಲೀಸ್, ನಮ್ ತಾತ ಪೊಲೀಸ್, ನಾನು ಕೂಡ ಪೊಲೀಸ್. ಓ ಸಾರಿ, ದೇಶದ ಮೇಲೆ ಅಷ್ಟೊಂದು ಪ್ರೀತಿನಾ? ಏನಿಲ್ಲ ಸರ್, ನಮ್ ತಾತ 10,000 ರೂಪಾಯಿ ಲಂಚ ಕೊಟ್ಟು ಈ ಕೆಲ್ಸಕ್ಕೆ ಸೇರಿದ್ರು. ಅವ್ರ ಜರ್ನಿಲೇ 10,000 ರೂಪಾಯಿ ಮಾಮೂಲು ವಸೂಲಿ ಮಾಡೋಕೆ ಆಗ್ಲಿಲ್ಲ. ನಮ್ಮಪ್ಪ 30,000 ರೂಪಾಯಿ ಲಂಚ ಕೊಟ್ಟು ಇದೇ ಡ್ಯೂಟಿಗೆ ಸೇರಿದ್ರು. ಅವ್ರ ಕೈಲೂ ರಿಕವರ್ ಮಾಡಕ್ಕಾಗ್ಲಿಲ್ಲ. ಈಗ ನಾನು 2 ಲಕ್ಷ ರೂಪಾಯಿ ಕೊಟ್ಟು ಈ ಡ್ಯೂಟಿಗೆ ಸೇರಿದ್ದೀನಿ ಸರ್. ಮಗನೇ ಎಮೋಷನಲ್ ಸೀನ್ ನಂದು. ಕಂಟಿನ್ಯೂ. ಎಲ್ಲಿದೆ ಸರ್? ಮಗನೇ ಗದ್ದ, ನೀನಾದ್ರೂ ಸಿಕ್ಕ ಕಡೆ ಕೈ ಹಾಕಿ ನಂದು ನಿಂದು ಅಂತ ಯಾವುದೇ ಭಿನ್ನ ಭೇದ ಮಾಡದೆ ಎಲ್ಲಾ ದುಡ್ಡು ಸೇರಿಸಿ ಕಲೆಕ್ಟ್ ಮಾಡ್ಕೊಂಬಾರೋ ಅಂತ ಆರ್ತಿ ಎತ್ತಿ ಆಶೀರ್ವಾದ ಮಾಡಿ ಕಳ್ಸಿದಾರ ಸರ್ ನಮ್ ತಂದೆ. ಅಂತ ಧೀರರ ವಂಶ ಸರ್ ನಮ್ದು. ನಿನ್ ಗದ್ದೆ ಕೊಡ್ತಾರೆ ಎಷ್ಟು ಜನ? 342 ಜನ ಸರ್. 342? ಹೌದು ಸರ್. ಯಾವ ದೇವರಪ್ಪ ನಿನ್ ತಾಯಿ? ಏನಿಲ್ಲ ಸರ್, ನಾನು ಹುಟ್ಟಿದ್ದು ವಾಣಿ ವಿಲಾಸ ಹಾಸ್ಪಿಟಲ್ ನಲ್ಲಿ. ಅವತ್ ನನ್ನ ಜೊತೆ 342 ಜನ ಹುಟ್ಟಿದ್ರು ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ, ಡ್ಯೂಟಿಗೆ ಜಾಯ್ನ್ ಆಗಿದ್ದೆ ಇವತ್ತು. ಜಾಯ್ನ್ ಆಗಿ ಅರ್ಧ ಗಂಟೆಲೆ ಒಂದ್ ಕೇಸ್ ಹಿಡ್ದಿದ್ದೀನಿ ಸರ್. ಏನೋ ಅದು? ಡಿಡಿ ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಸರ್. ಸರ್ ಏನೋ ಇದು ಪ್ಲಾಸ್ಟರ್ ಹಾಕ ಬಂದಿದ್ಯಾ? ಬೇಡಿ ಎಲ್ಲೋ ಯಾವನೋ ಕದ್ಬಿಟ್ಟ ಸರ್. ನಿನ್ನ ಊದ. ನಾನು ಹೇಳಿದ್ದು ಬಾಯ್ಲೋದು ಅಂತ. ನನಗೆ ಅಸ್ತಮ ಇದೆ ಸರ್, ಊದಿದ್ರೆ ಸತ್ತೋಗ್ತೀನಿ. ಕೇಸ್ ನಿಮ್ಮ ಮೇಲೆ ಬರುತ್ತೆ, ಉಸಾರು. ನಿಮ್ ಬ್ಲಡ್ ತೆಗೆದು ಟೆಸ್ಟ್ ಕಳ್ಸ. ಎಸ್ ಸರ್. ಸರ್ ನನಗೆ ಅನಿಮಿಯಾ ಇದೆ, ಸೂಜಿ ಚುಚ್ಚಿದ್ರೆ ಬ್ಲಡ್ ಏನಿಲ್ಲಲ್ಲ, ಎಲ್ಲ ಆಚೆ ಬಂದು ಸತ್ತೋಗ್ತೀನಿ. ಆ ಕೇಸು ನಿಮ್ಮ ಮೇಲೆ ಬರುತ್ತೆ, ಇನ್ನೂ ಹುಷಾರಾಗಿರ್ರಿ. ನೀನ್ ಕುಡ್ದಿದ್ದಾನೆ ಅಂತ ಹೆಂಗ್ ಪ್ರೂವ್ ಮಾಡೋದು? ಹೋಗ್ಲಿ, ಸ್ಟ್ರೈಟ್ ಆಗಿ 4 ಕೆಜಿ ನಡಿ.
ನಡೆಯಕ್ ಆಗಲ್ಲ ಸರ್, ಯಾಕೆ? ಕುಡ್ದಿದ್ದೀನಿ. ನಂಗೆ ಇದೇ ಬೇಕಾಗಿದ್ದು, ಕಟ್ಟು ಫೈನು. ಐ ಆಮ್ ಆಲ್ವೇಸ್ ಫೈನ್. ನಾನು ಹೇಳಿದ್ದು ದಂಡ ಕಟ್ಟು ಅಂತ. ದಂಡ ಬರ ಇಲ್ಲಿ ಸರ್ ನಿನಗೊಂದ್ ಕೆಲ್ಸ ಇದೆ. ಏನ್ ಹೇಳಿ ಸರ್? ನಿಮ್ ಹೆಂಡತಿ ಲಂಗ ತೊಳಿಬೇಕಾ, ನಿಮ್ ಚಡ್ಡಿ ಐರನ್ ಮಾಡ್ಬೇಕಾ, ನಿಮ್ ಮಕ್ಕಳು ಸ್ಕೂಲಿಂದ ವಾಪಸ್ ಕರ್ಕೊಂಡ್ ಬರ್ಬೇಕಾ, ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬರ್ಬೇಕಾ, ಏನ್ ಹೇಳಿ ಸರ್? ಗಂಟ್ಯಾಕ್ ಸಿಗರೇಟ್ ತಗೊಂಡ್ ಬಾ. ಹೋಗ್ಲಿ ಬೀಡಿನ ತೋರಿಸಿ ಸರ್. ಮುಚ್ಕೊಂಡ್ ಕೂತ್ಕೋ. ಇದನ್ನೆಲ್ಲ ಆಮೇಲೆ ಮಾಡುವಂತೆ. ಸರ್ ನಾನೀಗ ಕಮಿಷನರ್ ಆಫೀಸ್ಗೆ ಹೋಗಿದ್ ಬರ್ತೀನಿ. ಸರ್. ನಾನು ಇಲ್ಲಿದ್ದಾಗ ಏನೇನ್ ಮಾಡ್ತಿದ್ನೋ ಅದನ್ನೆಲ್ಲ ಮಾಡ್ಕೊಂಡು ಸ್ಟೇಷನ್ ನೋಡ್ಕೊತಾ ಇರೋ. ಎಸ್ ಲೇ ಹೇಳ ಹೇಳ 5 ರೂಪಾಯಿ ಕೊಡೋ ಬಿಟ್ಟು ಬಿಡ್ತೀನಿ. 500. ಇಲ್ಲೇ ಇದ್ದೀರಾ? ಹೋಗ್ಬಿಟ್ರು ಅನ್ಕಂಡೆ. ಸರ್ ನಾನಾಗಿದ್ರೆ 50 ರೂಪಾಯಿ ತಗೋತಿದ್ದೆ, ನೀವು ಜಾಗದಲ್ಲಿ ನಿಂತ್ಕೊಂಡು ಅಂದ್ರಲ್ಲ ಅದಕ್ಕೆ. ಅದಕ್ಕೆ 500 ಕಮ್ಮಿ ಆಯ್ತಾ ಸರ್? ಲೇ 1000 ರೂಪಾಯಿ ಲಂಚ ಕೊಡು. ಕನ್ನಡದಲ್ಲಿ ನನ್ಗೆ ಆಗದೆ ಇರೋ ಪದ ಅಂದ್ರೆ ಲಂಚ. ಲಂಚ. ಇಂಗ್ಲಿಷ್ ಅಲ್ಲಿ ನನ್ಗೆ ಆಗದೆ ಇರೋ ಪದ ಅಂದ್ರೆ ಬ್ರೈಬ್. ನನ್ನ ಪ್ರಕಾರ ಇದು ಬಟ್ಟೆ ಅಲ್ಲ, ಚರ್ಮ ಕಣೋ, ಚರ್ಮ. ಕುರಿದ ಸರ್? ಅಲ್ಲ ಕೋಳಿದು. ಸ್ಟಾಪ್. ಸುಮ್ನಿರು. ಬಿಲ್ಡಪ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತೀನಿ. ಎಸ್ ಸರ್. ಲೇ 10 ರೂಪಾಯಿ ಕೊಡ. ಇಲ್ಲ ಸರ್, ಇದೇ ಕೊಡ. ಅದು ಚಿಪ್ಸಿಗೆ ಇಟ್ಕೊಂಡಿದ್ದು. ಚಡ್ಡಿ ಜೇಬಲ್ಲಿ ಇರೋದು? ಇಲ್ಲ ಸರ್. ಮೇಲೆ ಇರೋದು? ಇಲ್ಲ ಸರ್. ಇದೇ ಕೊಡ, ಇದೇ ಕೊಡಲಿ, ಕೊಡಲಿ, ಕೊಡಲಿ. ನಾನಲ್ಲ ಸರ್, ನಾನು ಲಂಚ ಯಾವತ್ತು ಎಡಗೈಯಿಂದ ಮುಟ್ಟ ಮಗ ಅಲ್ಲ ಸರ್. ನಾನು ಸಾಹೇಬ ಅನ್ಕಂಡೆ. ಯಾವ ನೀವು ಬೇಕೂಪ? ಓಯ್ ಯಾರೋ ನೀನು? ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನಂತ? ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ. ಯಾವಾಗಿಂದ? 6 ತಿಂಗಳಿಂದ. ಮತ್ತೆ ಇಷ್ಟು ದಿನ ಯಾಕೋ ಕಂಪ್ಲೇಂಟ್ ಕೊಟ್ಟಿಲ್ಲ? ಮನೆ ಕೆಲಸ ಹೇಳಿದ್ಲು, ಮ್ಯಾನೇಜ್ ಮಾಡ್ತಾ ಇದ್ದೆ. ಅಂದ್ರೆ ಅಡುಗೆ ಮಾಡಕ್ಕೆ, ಬಟ್ಟೆ ಒಗೆಯಕ್ಕೆ ಸಾರ್. ಸರ್ ನಾನು ತುಂಬಾ ಒಳ್ಳೆಯವನು ಸರ್. ನಾನು ಹೆಂಡ್ತಿನು ಮನೆ ಕೆಲಸ ಇಬ್ರು ಅಷ್ಟೇ, ಯಾವತ್ತು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಸರ್. ಅದಕ್ಕೆ ನೀನ್ ಬಿಟ್ಟು ಹೋಗಿದ್ದಾಳೆ ಅನ್ಸತ್ತೆ. ಜೊತೆಗೆ ನಾಯಿನೂ ಮಿಸ್ಸಿಂಗ್. ನಾಯಿ? ನಿನ್ ನಾಯಿನೇ ಅಂತ ಹೆಂಗ್ ಕಂಡು ಹಿಡಿಯೋದು? ನಾನು ನೋಡಿದ್ರೆ ಬಾಲ ಅಲ್ಲಾಡ್ಸುತ್ತೆ ಸರ್. ಹಂಗಾರ ಹೋಗಿ ನಿನ್ನ ಹುಡ್ಕೋ. ಸರ್ ಸಾರಿ ಸರ್, ದಯವಿಟ್ಟು ಫೋಟೋ ಕೊಡ್ತೀನಿ, ಹುಡುಕೊಡಿ ಸರ್. ಸರಿ, ಈಗ ಫಸ್ಟ್ ನಿನ್ಗೆ ನಿನ್ ಹೆಂಡತಿ ಬೇಕಾ, ನಾಯಿ ಬೇಕಾ? ನಾಯಿ ಬೇಕು. ಲೇ ನಾಯಿ, ನಿಂಗೆ ಹೆಂಡತಿ ಬೇಡವೇನೋ? ಬೇಕು ಸರ್, ಬೇರೆಯವ್ರ ಹೆಂಡತಿ ಬೇಕು. ಅಂದ್ರೆ ಬೇರೆ ಹೆಂಡತಿ ಬೇಕು ಅಂದೆ ಸರ್. ಸ್ವಲ್ಪ ಚೆನ್ನಾಗಿರ್ಲಿ. ಹೆಂಗೆ ಚೆನ್ನಾಗಿರ್ಲಿ ಅಂದೆ. ಅಯ್ಯೋ ನಿನ್ ಮಕ್ಕಕ್ ನನ್ ಎಕಡ ಸಿಕ್ಕಾಕ, ನಾನು ಪೊಲೀಸ್ ಅನ್ಕೊಂಡೆ. ಏನ್ ಅನ್ಕೊಂಡಿ? ಸರ್ ಏನಾಯ್ತು? ಸ್ಲೋ ಮೋಷನ್. ಸ್ಲೋ ಮೋಷನ್? ಏನೇನ್